ವಿನಯ್ ಅಂತೇಳಿ. ಸೊ ನಾವು ಬಂದಿರೋದು ದಕ್ಷಿಣ ಭಾರತದ ಕುಂಭಮೇಳ, ಕೊಪ್ಪಳ ಗವಿಮಠ ಅಂತೇಳಿ. ಇದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಇದಕ್ಕೆ ದಕ್ಷಿಣ ಭಾರತ ಕುಂಭಮೇಳ ಅಂತ ಕರೆಯೋಕೆ ಏನ್ ರೀಸನ್ ಅಂದ್ರೆ, ಜಾತ್ರಾ ದಿನ 7ರಿಂದ 8 ಲಕ್ಷ ಜನ ಸೇರ್ತಾರೆ ಅರೌಂಡ್. ಸೊ ಈ ಮಠಕ್ಕೆ ಬಂದು 800 ವರ್ಷ ಇತಿಹಾಸ ಇದೆ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ನಾವು ಇಲ್ಲಿ ಕೊಪ್ಪಳದ ಆರಾಧ್ಯ ದೈವ ಅಂತ ಕರಿಬಹುದು. ಕೊಪ್ಪಳದ ಗವಿಸಿದ್ದೇಶ್ವರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇವರಲ್ಲ, ಇವರು 18ನೇ ಸ್ವಾಮಿಗಳು. ಈ ಗದ್ದುಗೆ ಬಂದು 18ನೇ ಸ್ವಾಮಿಗಳದು, 11ನೇ ಸ್ವಾಮಿಗಳದ್ದು ಇವರು. ಇದು ಗದ್ದುಗೆ ಒಂದು ಇವರು ಪೀಠಾಧಿಪತಿಗಳಾಗಿದ್ರು. ಸೊ ಇವರ ಗುರುಗಳು ನೆಕ್ಸ್ಟ್ ಲಿಂಗೈಕ್ಯ ಆಗುವ ಮುಂಚೆನೆ ಇವರೇ ಲಿಂಗೈಕ್ಯ ಆಗ್ತಾರೆ. ಅಂದ್ರೆ ಸೆಲ್ಫ್ ಆಗಿ ತಾವೇ ಹೋಗಿ ಜೀವಂತ ಸಮಾಧಿ ಆಗ್ತಾರೆ. ನೋಡ್ಬೋದು ನೀವು, ಇವರು ಜೀವಂತ ಸಮಾಧಿಯಾಗಿ ಇವರ ಪವಾಡಗಳು ಅಪಾರವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ನೀವೀಗ ಏನ್ ನೋಡ್ತಾ ಇದ್ದೀರಾ, ಇದೇ ಕರ್ತೃಗದಿಗೆ, ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ಪರಂಪರೆಯಲ್ಲಿ ಇವರು 11ನೇ ಗುರುಗಳಿವರು. ಇವ್ರ ಬಗ್ಗೆ ಚಿಕ್ಕದಾಗಿ ಪುರೋಹಿತರು ಮಾಹಿತಿ ಕೊಡ್ತಾರೆ. ಚಿಕ್ಕದಾಗಿ ಮಾಹಿತಿ ತಗೊಳ್ಳಿ ಸರ್, ಹೇಳಿ. ನಮಸ್ತೆ. ಗದ್ದಿಗೆ ಬಗ್ಗೆ ಹೇಳೋದಾದ್ರೆ, ಜಗದ್ಗುರು ಮಹಾಮಹಿಮ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಂತದ್ದು ಈ ಮಠದ 11ನೇ ಪೀಠಾಧಿಪತಿಗಳು. ಇಲ್ಲಿ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಡೈಲಿ ಪೂಜೆ ನಡೆಯುತ್ತೆ. ಡೈಲಿ ರುದ್ರಾಭಿಷೇಕ ಇರುತ್ತದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 6:30ಗೆ ಮಹಾಮಂಗಳಾರತಿ ಆಗ್ತದೆ. ಸಂಜೆ 6:30 ಮಹಾಮಂಗಳಾರತಿ ಆಗ್ತದೆ. ಡೈಲಿ 2 ಟೈಮ್ಸ್ ಪೂಜಾ ಇರ್ತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಏನಾದ್ರು ವಿಶೇಷವಾಗಿ ಜಾತ್ರೆನೇ ಒಂದು ವಿಶೇಷ ಏಕೆಂದ್ರೆ ಈ ಯಾವಾಗಲೂ ಗುರುಗಳ ಜಾತ್ರೆ ಶಿಷ್ಯರು ಮಾಡ್ತಾರೆ, ಬಟ್ ಈ ಜಾತ್ರೆ ಶಿಷ್ಯರ ಜಾತ್ರೆಯನ್ನೇ ಗುರು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಜಾತ್ರೆ ಬಹಳ ಪ್ರಾಮುಖ್ಯತೆ. ನೆಕ್ಸ್ಟ್ ಇದು ಕರ್ತೃಗದಿಗೆ ಆಯ್ತು. ಇದು ಗದ್ದಿಗೆ ಇದೇ ರೀತಿ ಇರೋದಾ? ಹೌದು, ಇದು ಪುರಾತನವಾಗಿ ಇದು ಮೊದಲಿಂದ ಹೀಗೆ ಇರೋದು, ಇದರಲ್ಲಿ ಮಾಡಿಫೈ ಮಾಡಿಲ್ಲ. ಸೊ ಬಂದವ್ರಿಗೆ ಯಾವ ರೀತಿ ಯಥಾ ಪ್ರಕಾರ ಮೊದಲಿಗೆ ಗುಹೆ ಅಂದ್ರೆ ಇದು ಗವಿಯ ರೀತಿಯಲ್ಲಿ ಇರೋದಕ್ಕೆ ಅಪ್ಪ ಅವರ ಹೆಸರು ಗವಿಸಿದ್ದೇಶ್ವರ ಅಂತ. ಬಟ್ ಇದು ಗವಿ ರೀತಿ ಇರೋದಕ್ಕೆ ಗವಿಸಿದ್ದೇಶ್ವರ ಅಂತ ಒಂದು ರೀತಿಯಲ್ಲಿ ಹೆಸರು ಕರೆಯುತ್ತಾರೆ. ಪ್ರಸಾದ ಹಚ್ಕೊಳ್ಳಿ. ಹೌದು, ಬಂದವರೆಲ್ಲ ಒಂದು ಪ್ರಸಾದ ರೀತಿಯಲ್ಲಿ ಹಚ್ಕೊಳ್ಳಿ ಅಂತ ವ್ಯವಸ್ಥೆ ಇರುತ್ತೆ. ಗವಿಯ ರೀತಿಯಲ್ಲಿ ಇರೋದಕ್ಕೆ ಗವಿ ಮಠ ಅಂತೇಳಿ ಒಂದು ರೀತಿಯಲ್ಲಿ ಹೆಸರು ಕರೀತಾರೆ. ಈ ಬಾಕ್ಲು ಇರೋದಕ್ಕೂ ಒಂದು ರೀಸನ್ ಇದೆ. ಬನ್ನಿ ಸರ್, ಹೇಳ್ತಾರೆ. ಈ ಬಾಕ್ಲು ಇರೋದಕ್ಕೆ ಒಂದು ರೀಸನ್ ಏನು ಅಂದ್ರೆ, ಯಾರೇ ಎಷ್ಟೇ ರಿಚ್ ಇರ್ಲಿ, ಏನೇ ಇರ್ಲಿ, ಅವ್ರು ಎಷ್ಟೇ ರಿಚ್ ಇರ್ಲಿ, ಪೂರ್ ಇರ್ಲಿ, ಇಲ್ಲಿ ಬಂದಾಗ ಎಲ್ಲರೂ ಸಮಾನರೇ. ಸೊ ಇದ್ರ ಒಳಗಡೆ ಎಲ್ಲರೂ ತಗ್ಗಿ ಬಗ್ಗಿ ನಡೆಯಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೂ ಇರ್ತಕ್ಕಂಥದ್ದನ್ನು ಒಂದು ಚಿಕ್ಕ ಮಾಹಿತಿ. ನೆಕ್ಸ್ಟ್ ಇದು ರಂಗಮಂದಿರ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಜಾತ್ರೆಯಲ್ಲಿ ಅಜ್ಜರು ಇಲ್ಲೇ ಕೂಡ್ತಾರೆ. ಬನ್ನಿ ನೋಡೋಣ. ಜಾತ್ರಾ ದಿನಗಳಲ್ಲೇ ಅಜ್ಜರು ಇಲ್ಲೇ ಆಸನಾಗಿರ್ತಾರೆ. ಸೊ ನಾರ್ಮಲ್ ಡೇಸ್ ಅಲ್ಲಿ, ಅಮಾವಾಸ್ಯೆ ದಿನಗಳಲ್ಲೆಲ್ಲ ಇಲ್ಲಿ ಕೂತಿರ್ತಾರೆ. ಭಕ್ತಾದಿಗಳು ಇಲ್ಲಿ ಬಂದು ಅವ್ರಿಗೆ ಏನಾನ ಹೇಳೋದಿತ್ತು ಅಂದ್ರೆ ಅಜ್ಜರ ಹತ್ರ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾರೆ ಅವರು. ಇವರು ಬಂದು ಅಜ್ಜ ಅವರ ಗುರು ಪರಂಪರೆಯಲ್ಲಿ ಇವರು 16ನೇ ಸ್ವಾಮಿಗಳು, ಶ್ರೀ ಮರಿಶಾಂತ ವೀರ ಮಹಾಸ್ವಾಮೀಜಿಗಳು. ಈಗ ಪ್ರೆಸೆಂಟ್ ಏನು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿದಾರಲ್ಲ, ಅವ್ರ ಗುರುಗಳು. ಇವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಏನಿದ್ದಾರೆ ಅವ್ರ ಗುರುಗಳು, ಶ್ರೀ ಶಿವಶಾಂತ ಮಹಾಸ್ವಾಮೀಜಿಗಳು, 17ನೇ ಪೀಠಾಧಿಪತಿಗಳು ಇವರು. ಇದೆಲ್ಲ ರಂಗಮಂದಿರ, ಇದೆಲ್ಲ ಹಳೇದು, ಪುರಾತನವಾಗಿ ಗವಿ. ಇದು ಅಜ್ಜರ ಪೂಜಾ ಕೋಣೆ. ಇದು ಒಳಗಡೆ ಏನಿಲ್ಲ, ಜಸ್ಟ್ ಹಂಗೆ ಮೇಲ್ ಬಂದು ಜಸ್ಟ್ ಹಂಗೆ ತೊಗೊಳ್ಳಿ, ಲೈಟ್ ಹಾಕಿ ತೊಗೊಳ್ಳಿ. ಇದು ಅಜ್ಜರ ಪೂಜಾ ಕೋಣೆ ಬಂದು ಇದು. ಇಲ್ಲಿ ಅಜ್ಜರ ಇಲ್ಲೆಲ್ಲ ಪೂಜಾ ಮಾಡ್ಕೊಡ್ತಾರೆ. ಇದೆಲ್ಲ ಗವಿ ಇದೆ. ಸೊ ಹಾಗಾಗಿ ಇದನ್ನು ಗವಿ, ಅಷ್ಟು ಗವಿ. ಆ ಕಡೆ ಕಾರ್ನರ್ ಇಂದ ಸ್ಟಾರ್ಟ್ ಆಗಿ ಕೆರೆ ಬರುತ್ತೆ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಗವಿ ಇದೆ. ಇದಷ್ಟು ಆ ರೀತಿ ಗವಿನೇ. ಇದಷ್ಟು ಇದೆಲ್ಲ ಗವಿನೇ. ಇದ್ರೊಳಗಡೆ ಎಲ್ಲ ಅದರೊಳಗಡೆಯಿಂದ ಮೊದಲಿಂದ ಇರ್ತಕ್ಕಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಓಪನ್ ಇಲ್ಲ, ಒಂದಿಷ್ಟು ಸ್ಪೇಸ್ ಅಂತ ಓಪನ್ ಇದೆ. ಒಳಗಡೆ ಗವಿ ಇದೆ ಅಷ್ಟು. ಅಲ್ಲಿಂದ ಸ್ಟಾರ್ಟ್ ಆಗಿ ಅಪ್ ಟು ಆ ಕಡೆ
ಕೆರೆ ಬರುತ್ತೆ. ಹಾ. ಹಾ ಅದೆಲ್ಲ ಸ್ವಾಮಿಗಳು ಯಾರನ್ನ ಬಂದ್ರೆ ಕೂಡಕ್ಕೆ ಅವ್ರಿಗೆ ಸೀಟಿಂಗ್ ಪ್ಲೇಸ್ ಅದೆಲ್ಲ. ಈಗ ಇದ್ರೊಳಗೆ ಗುಹೆ ಇದೆ. ಹಾ ರೀ, ಹಾ ಇದೆಲ್ಲ ಗುಹೆ. ಹಾ ಇದು ಅಮಾವಾಸ್ಯೆ ದಿನ ಅಜ್ಜರ್ ಕೂಡ್ತಕ್ಕಂಥ ಪ್ಲೇಸ್. ಅಂದ್ರೆ ಅಜ್ಜರ್ ಇಲ್ಲಿ ಆಸನರಾಗಿರ್ತಾರೆ. ಭಕ್ತಾದಿಗಳು ಬಂದು ತಮ್ಮ ಸಮಸ್ಯೆಗಳಿಗೆ ಕೇಳಕ್ಕೆ, ಪರಿಹಾರ ತಗೊಳಕ್ಕೆ ಅವ್ರ ಹತ್ರ ಪರಿಹಾರ ಇದು ಮಾಡ್ತಾರೆ. ಅಜ್ಜರ ಪಾದಕೆಗಳು, ಅಜ್ಜರ ಗುರುಗಳ ಪಾದಕೆಗಳು. ಸೊ ಅವ್ರಿಗೆಲ್ಲ ಬಂದವ್ರಿಗೆ ಅಜ್ಜರ ದರ್ಶನ ಆಗಲಿಲ್ಲ, ಅಜ್ಜರ ಪಾದಕೆಗಳ ದರ್ಶನ ಆದ್ರೂ ಆಗುತ್ತೆ. ಇವ್ರು ಅಜ್ಜರ ಗುರುಗಳು. ಇವರು ಶ್ರೀ ಶಿವಶಾಂತಿವೀರ ಮಹಾಸ್ವಾಮೀಜಿಗಳು. ಇವ್ರು 17ನೇ. ಇವ್ರು 17 ಆದ್ರು. ನಮ್ಮ ಅಜ್ಜರು ಈಗ ಪ್ರೆಸೆಂಟ್ ಇವರು 18ನೇ ಸ್ವಾಮಿಗಳು. ಮೇಲ್ ನೋಡೋಣ. ಇದು ಒಂದು ಗುಡ್ಡ ಆಗುತ್ತಲ್ಲ, ಈ ಚಳಿಗಾಲದಲ್ಲಿ ತಂಪು ವಾತಾವರಣ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಸೆಕೆ ಇರುತ್ತೆ. ಈ ಜಾತ್ರೆನ ರೊಟ್ಟಿ ಹಬ್ಬದ ಜಾತ್ರೆ ಅಂತ ಕೂಡ ಕರೀತಾರೆ. ತಾವು ಈಗ ನೋಡ್ಬೋದು ರೊಟ್ಟಿ ಲಕ್ಷಗಳಲ್ಲಿ. ಗೊತ್ತೇ ಆಗ್ಲೇ 5 ಲಕ್ಷ ಬಂದಿದೆ. ಹೌದು, ಯಾಕಂದ್ರೆ ಇದು ನಡೆಯೋದು, ಜಾತ್ರೆ ನಡೆಯೋದು ಒಂದು ಭಕ್ತರ ಮೇಲೇನೆ. ಅವ್ರು ತಂದು ಕೊಡ್ತಕ್ಕಂಥದ್ದು, ಅವ್ರ ಸೇವೆ, ಅವ್ರ ಅಪಾರ ಸೇವೆ ಭಕ್ತರದೆಲ್ಲ ಅವರಿಂದ ನಡೀತಕ್ಕಂಥ ಜಾತ್ರೆ ಇದು. ಸೊ ಇಲ್ಲಿ ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರೂ ಬರ್ಬೋದು, ಸೇವೆ ಮಾಡ್ಬೋದು, ತಮ್ಗೇನಾಗುತ್ತೆ ಅದನ್ನ ಅರ್ಪಿಸ್ಬೋದು, ಸ್ವೀಕರಿಸ್ಬೋದು, ಆ ರೀತಿಯಾಗಿರುತ್ತೆ. ಸೊ ಇದು ನೋಡ್ಬೋದು, ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಗವಿ. ಇಲ್ಲಿದ್ದ ಸ್ಟಾರ್ಟ್ ಆಗ್ಬಿಟ್ಟು ಆ ಕಡೆ ಒಂದು ಕೆರೆ ಬರುತ್ತೆ, ತಮ್ಗೆ ಆ ಕಡೆ ತೋರಿಸ್ತೇನೆ ನಾನು. ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಲೆಂತ್ ದೊಡ್ಡದು. ಜಾತಿಗೆ ಸೀಮಿತ ಹೌದು ಒಪ್ಕೊಳ್ತೇನೆ. ಹೌದು, ಸ್ಟಡೀಸ್ ಸಮುದಾಯದವರು ಇಲ್ಲಿಗೆ ಯಾವುದೇ ರೀತಿಯಲ್ಲೂ ಜಾತಿ ಇದ್ ಮಾಡಲ್ಲ. ಸ್ಟಡೀಸ್ ಆಯ್ತು, ಮಕ್ಕಳಲ್ಲಿ ಎಲ್ಲಾ ಜಾತಿಯ ಮಕ್ಕಳು ಅಲ್ಲಿ ಹೋಗ್ತಾರೆ. ಅಲ್ಲಿ ನಿಮ್ಗೆ ಹಾಸ್ಟೆಲ್ ಕಾಣ್ಬೋದು. ಅದು 5,000 ಹಾಸ್ಟೆಲ್ ಅಂತೇಳಿ ಹೊಸದಾಗಿ ಮಾಡಿದ್ದಾರೆ ಅಜ್ಜರು. ಸೊ ಅಲ್ಲಿ ಎಲ್ಲ 5,000 ಮಕ್ಕಳು ಓದ್ತಾ ಇದ್ದಾರೆ. ಒಟ್ಟು ಎಲ್ಲಾ ಜಾತಿ ಧರ್ಮದ ಎಲ್ಲಾ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ. ಇದಷ್ಟು ಮಠದ ಕ್ಯಾಂಪಸ್ ಆಗಿರುತ್ತೆ. ಅದೆಲ್ಲ ಜಾತ್ರೆ ಇದು ನಡೆಯುತ್ತೆ. ತೇರು ಬಂದು ಇಲ್ಲಿರುತ್ತೆ. ಅದೆಲ್ಲ ಪ್ರೋಗ್ರಾಮ್ಸ್ ನಡೆಯುತ್ತೆ. ಅದಕ್ಕೆಲ್ಲ ಒಂದು ಸೀಮಿತ ಪ್ಲೇಸ್ ಅಂತ ಅಲಾಟ್ ಮಾಡಿರ್ತಾರೆ. ಮೇಲಿಂದ ಫುಲ್ ವ್ಯೂ ಚೆನ್ನಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ನೀವಲ್ಲಿ ನೋಡ್ಬೋದು ಜಾತ್ರಾ ವೇದಿಕೆ. ಹಾ ಬನ್ನಿ ಮುಂದೆ. ಈಗಿನ ಜಾತ್ರೆಯಲ್ಲಿ ನೀವು ಫಂಕ್ಷನ್ ಅಲ್ಲಿ ಏನು ವಿಡಿಯೋಸ್ ನೋಡ್ತೀರಾ, ನೀವೇನು ಜಾತ್ರೆಯಲ್ಲಿ ಏನು ಫಂಕ್ಷನ್ ನೋಡ್ತೀರಲ್ಲ, ಇದೇ ವೇದಿಕೆ ಮೇಲೆ ನಡೆಯುತ್ತೆ. ಇವತ್ತು ಡೆಕೋರೇಷನ್ ಮಾಡೋಕ್ಕೆ ವರ್ಕ್ ಎಲ್ಲ ಸ್ಟಾರ್ಟ್ ಇದೆ. ಸೊ ಇದು ಫಂಕ್ಷನ್ಸ್ ಬಂದು ಇಲ್ಲಿದ್ದ 5ನೇ ತಾರೀಕಿಂದ ಚಾಲು ಹೋಗಿದೆ. ಇಲ್ಲಿ 5, 6, 7 3 ದಿನ ಫಂಕ್ಷನ್ ಇರುತ್ತೆ. ತೇರು ಬಂದು 5ನೇ ತಾರೀಕು, ಅವತ್ತಿಂದಾನೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದು. 5ನೇ ತಾರೀಕು ತೇರಿದೆ. ಬಟ್ ಈಗ ಎಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬಂದು ಹೌದು ಸರ್, ಹೌದು. ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ತಂದು ರೊಟ್ಟಿ, ಸ್ವೀಟ್ಸ್ ಎಲ್ಲ ತಂದು ಕೊಟ್ಟು ಹೋಗ್ತಾರೆ. ಜಾತ್ರೆಗಳ ಒಂದು ಡೀಟೇಲ್ಸ್ ನಮಗೆ ಕೆಳಗಡೆ ಒಂದು ಹ್ಯಾಂಡ್ ಬಿಲ್ ಇದೆ, ತಮ್ಗೆ ಕೊಡ್ತೇನೆ. ಅದನ್ನ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು ಅದರಲ್ಲೆಲ್ಲ. ಈಗ ನಾಳೆ ಬಂದು ತೆಪ್ಪೋತ್ಸವ ಇದೆ. ತೆಪ್ಪೋತ್ಸವ ಅಂತ ಮಾಡ್ತಾರೆ. ಅಲ್ಲಿ ನಿಮ್ಗೆ ಕೆರೆ ಕಾಣುತ್ತೆ. ಕೆರೆಯಲ್ಲಿ ಈಗಿನ ನಾವು ನಮಸ್ಕಾರ ಮಾಡ್ಕೊಂಡ್ಬಂದ್ವಲ್ಲ, ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅವ್ರದ್ದು ಮೂರ್ತಿ ಇಟ್ಬಿಟ್ಟು ತೆಪ್ಪೋತ್ಸವ ಅದರ ಕೆರೆ ಸುತ್ತ ಇದ್ ಮಾಡ್ತಾರೆ. ಸೊ ಗಂಗಾರತಿ ನಡೆಯುತ್ತೆ ಅಲ್ಲೇ. ಇದು ಹೇಳ್ತೇನೆ ಅಲ್ಲಿ ಒಳಗಡೆ. ಈಗೇನು ಸ್ವಾಮೀಜಿಗಳು 17ನೇ ಸ್ವಾಮಿಗಳು ಮತ್ತೆ 17ನೇ ಸ್ವಾಮಿಗಳು ದರ್ಶನ ತಗೊಂಡ್ಬಂದ್ವಲ್ಲ ಮೂರ್ತಿ, ಅವ್ರದ್ದು ಗದ್ದುಗೆಗಳಿದ್ದಾವೆ ಆ ಟೆಂಪಲ್ ಅಲ್ಲಿ. ಅದು ಗದ್ದುಗೆಗಳು ಬರುತ್ತೆ. ಮತ್ತು ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ಅಲ್ಲಿ. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಸ್ಲೋಲಿ ಇದೆ, ಇಲ್ಲ ಸ್ಲೋ ಆಗಿ ನಡೀತಾ ಇದೆ. ಅಂದ್ರೆ ಅಜ್ಜಾರು ಬಂದು ಒಂದು ಸೀಮಿತವಾಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಲ್ಲ. ಸೊ ಎಲ್ಲ ಕಡೆಯಿಂದ ಎಲ್ಲಾನು ಕವರ್ ಅಪ್ ಆಗ್ಲಿ ಅಂತೇಳಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ ಇದಾಗೆ. ಸೊ ಇದು ಒಂದು ಧ್ಯಾನ ಮಂದಿರ ಅಂತ ಹೇಳಿ. ಸೊ ಇದು ನಡೀತಾ ಇದೆ, ಇನ್ನು ಪ್ರೊಸೆಸ್ ಅಲ್ಲಿ ಇದೆ. ಸೊ ಇದು ನೋಡ್ಬೋದು ನೀವೆಲ್ಲ, ಒಂದು ಕೊಪ್ಪಳದ ಒಂದು ಚಿಕ್ಕ ವ್ಯೂ ಕಾಣುತ್ತೆ. ಅದು ಕೊಪ್ಪಳ ಫೋರ್ಟ್ ಅದು. ಹಾ ಬನ್ನಿ ಹೋಗೋಣ. ಇವು ಗುರು ಪರಂಪರೆಯಲ್ಲಿ ಇವ್ರು ಬಂದು 16, 17 ಸ್ವಾಮಿಗಳು.
ಇವ್ರ ಬಗ್ಗೆ ಒಂದ್ ಚಿಕ್ಕದಾಗಿ ಪರಿಚಯ ಪುರೋಹಿತರು ಮಾಡ್ಕೊಡ್ತಾರೆ. ನಮಸ್ತೆ. ಪೀಠಾಧಿಪತಿಗಳ್ರಿ. ಈಗ ಅಜ್ಜವ್ರು ಏನದಾರಲ್ರಿ, ಅಜ್ಜರ ಗುರುಗಳ್ರಿ ಇವ್ರ ಮರ್ಶಾಂತಿವ್ರ ಮಹಾಸ್ವಾಮಿಗಳು ಅಂತಂದು ಹೇಳಿ ಈ ಮಠದ ಉಚಿತ ದಾಸೋಹ ಶಿಕ್ಷಣ ವ್ಯವಸ್ಥೆ ನಮ್ದು ಗವಿಮಠ ಟ್ರಸ್ಟ್ ಎಲ್ಲ ಇವರ ಸ್ಥಾಪನೆ ಮಾಡಿದವ್ರಿ. ಡೈಲಿ ಪೂಜೆ ಇರುತ್ತೆ. ಡೈಲಿ ಪೂಜೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತೊಳಗೆ ಡೈಲಿ ಪೂಜೆ ಇರುತ್ತೆ. ಅಲ್ಲಿ ಹಿಂದ್ಗಡೆ ಇರೋದು ಅನ್ನಪೂರ್ಣೇಶ್ವರಿ ದೇವಿ. ಅದೇನು ಹಿಂದೆ ಅನ್ನಪೂರ್ಣೇಶ್ವರಿ ಅಂದ್ರ ಮೂಲತಃ ಅನ್ನಪೂರ್ಣೇಶ್ವರಿ ಕೆಳಗಡೆ ಇತ್ತು ಅದು ಗವಿ ಒಳಗ. ಆಮೇಲೆ ಅಲ್ಲಿ ಜನರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಬಾಳ ಗಲಾಟೆ ಆಗ್ತೈತೆ ಅಂತಂದು ಮೇಲ್ಗಡೆ ವ್ಯವಸ್ಥೆ ಮಾಡಿದ್ರು. ಇದು ಅಜ್ಜರ ಗುರುಗಳು, ಈಗ ಅಜ್ಜರ ಗುರುಗಳು ಗದ್ದಿಗೆರೆ ಶಿವಶಾಂತಿ ಮಹಾಸ್ವಾಮಿಗಳು. ಕೆಳಗಡೆ ನೀವೇನ್ ಮೂರ್ತಿ ನೋಡಿದ್ರಲ್ಲ ಆ ಮೂರ್ತಿಗಳ ಗದ್ದುಗೆಗಳಾಗಿರ್ತವೆ. ಇದು ಅನ್ನಪೂರ್ಣೇಶ್ವರಿ ದೇವಿ ರೀ. ಅಂದ್ರ ಗುಡಿ ಕೆಳಗಡೆ ಇತ್ತು ಈಗ. ಈ ಹೊಸ ಗುಡಿ ಇವಾಗ ಕಟ್ಟಾಕತ್ತಾರಲ್ಲ, ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿನ ಇಲ್ಲಿ ನೆಲೆಸಿದ್ದಾರೆ. ಇದು ಡೈಲಿ ಪೂಜೆ ಹಿಂಗೆ ಡೈಲಿ ಇದು ಬೆಳಗ್ಗೆ ಪೂಜೆ ಆಗುತ್ತೆ. ಇಲ್ಲಿ ಭಕ್ತಾದಿಗಳು ಕೆಳಗಡೆ ಬಂದವ್ರಿಗೆ ಬಂದೇ ಹೋಗ್ತಾರೆ. ಬರ್ತಾರೆ ಸರ್, ಪ್ರತಿಯೊಬ್ಬರು ಭಕ್ತಾದಿಗಳು ಮೇಲೆ ಇಲ್ಲಿ ಮೇಲೆ ದರ್ಶನ ತಗೊಂಡು ಪ್ರಸಾದ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಆದ್ರೆ ಕೂತು ಈ ನಮ್ದ ಅರ್ಧ ಮಠ ಬೆಳೆಲಿಕ್ಕೆ ಕಾರಣನೇ ಇವ್ರು ಮರ್ಶಾಂತಿವ್ರ ಮಹಾಸ್ವಾಮಿಗಳಿಂದ ನೋಡ್ರಿ. ಎಲ್ಲ ಉಚಿತ ದಾಸೋಹ ಶಿಕ್ಷಣ ವ್ಯವಸ್ಥೆ ನಮ್ಮ ಪ್ರಥಮ ಖಾಸಗಿ ಸ್ಕೂಲ್ ಮಠದ ತರದವರು ಇವ್ರಿ ಮರ್ಶಾಂತಿವ್ರ ಮಹಾಸ್ವಾಮಿಗಳು. ಮತ್ತೆ ಆರೋಗ್ಯವನ್ನು ಹೇಳ್ತಾ ಇದ್ದಾರೆ. ದಾರ ಕಟ್ಟಿ ನಾಡಿ ಮಿಡಿತ ನೋಡಿ ಔಷಧಿಯನ್ನು ಹೇಳಿ ಎಷ್ಟೋ ರೋಗಗಳನ್ನ ನಿವಾರಣೆ ಮಾಡಿದ್ದಾರೆ ಇವ್ರು ಮರ್ಶಾಂತಿವ್ರ ಸ್ವಾಮಿಗಳು. ಏನ್ 11ನೇ ಗದ್ದುಗೆ ನೋಡಿದ್ರಲ್ಲ ಅವ್ರ ಪವಾಡಗಳ ಅಪಾರವಾದ. ಅವ್ರದ್ದು ಜೀವಂತ ಸಮಾಧಿ ರೀ ಕೆಳಗಡೆ. ಅದೇ ರೀತಿಯಲ್ಲಿ ನೀವು ನೋಡೋದಾದ್ರೆ ಇದು ಧ್ಯಾನ ಮಂದಿರ ಅಂತ ಹೇಳಿ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ವರ್ಕ್ ಇದೆ. ಇನ್ನೊಂದು 1 year ಅಲ್ಲಿ ಆಗ್ಬಹುದು ತಮಗೆ ಕಂಪ್ಲೀಟ್ ಆಗಿ ಒಂದು ವ್ಯೂ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ಆದ್ಮೇಲೆ ಇಲ್ಲಿ ತೋರಿಸ್ತೀನಿ. ಪೂರ್ತಿ ಇಲ್ಲಿ ಮೇಲಿಂದ ಫುಲ್ ತಮಗೆ ಕಂಪ್ಲೀಟ್ ಆಗಿ ಕೊಪ್ಪಳನೇ ಕಾಣುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಕೆರೆ ಫುಲ್ ಆಗಿದೆ ಇವಾಗ. ನಾಳೆ ತೆಪ್ಪೋತ್ಸವ ನಡೆಯೋ ಕಾರಣದಿಂದಾಗಿ ಕೆರೆ ಎಲ್ಲ ಫುಲ್ ತುಂಬಿದೆ. ಸೊ ಅದು ರುದ್ರಮುನಿ ಸ್ವಾಮಿಗಳು ಅಂತೇಳಿ. ಸೊ ಅವ್ರದ್ದು ಒಂದು ಗದ್ದುಗೆ ಇದು. ಎಷ್ಟು ಗದ್ದಿಗೆ ಇದೆ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಬಂದು ಇಲ್ಲಿ ಕೆಳಗಡೆ 5 ಗದ್ದಿಗೆ ಅಂತ ಬರುತ್ತೆ. 5 ಪ್ಲಸ್ ಅಪ್ಪ ಒಂದು 11ನೇ ಅಪ್ಪ ಒಂದು 6 7 8 ಅವ್ರದ್ದೊಬ್ಬರದು 9. ಒಟ್ಟು 9 ಗದ್ದೆಗಳಿದೆ. ಇನ್ನು ಸರೌಂಡಿಂಗ್ ಹಳ್ಳಿಗಳ ಸುತ್ತಮುತ್ತ ಕೆಲವೊಂದು ಹಳ್ಳಿಗಳಲ್ಲಿ ಗದ್ದೆಗಳು ತಮಗೆ ಸಿಗುತ್ತೆ. ಮೇನ್ ಇಲ್ಲಿ ಸ್ವಾಮೀಜಿ ಇವ್ರು ಬಂದು ಮೇನ್ ಬಂದು ಇವ್ರು 11ನೇ ಸ್ವಾಮಿಗಳಿಂದ ಅವ್ರದೇ ಮಹಾರಥೋತ್ಸವ ನಡೆಯೋದು ಅವ್ರದೇ. ಇಲ್ಲಿಂದ ಒಂದು ಚಿಕ್ಕ ಪರಿಚಯ ಕೊಟ್ಬಿಡ್ತೇನೆ ಕ್ಯಾಂಪಸ್ ಇಂದ. ಇದು ಕೆರೆ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ದೆ ಚಿಕ್ಕದಾಗಿ ತೆಪ್ಪೋತ್ಸವ ಅದೇ ರೆಡಿ ಮಾಡಿದ್ಯಾರ, ಅದೇ ತೆಪ್ಪೋತ್ಸವದ ಒಂದು ಪ್ರೋಗ್ರಾಮ್ ನಡೆಯತಕ್ಕಂಥದ್ದು. ಇಲ್ಲಿ ತಮ್ಗೆ ಚಿಕ್ಕದಾಗಿ ವೇದಿಕೆ ಕಾಣುತ್ತೆ. ಸೊ ಅಲ್ಲಿ ಒಂದು ಫಂಕ್ಷನ್ ನಡೆಯುತ್ತೆ. ಸೊ ಇಲ್ಲಿ ಬಿಫೋರ್ ಇಲ್ಲಿ ನಡೆಯೋ ಫಂಕ್ಷನ್ಸ್ ಎಲ್ಲ ಅಲ್ಲಿ ಕೂಡ ಒಂದು ಅದಕ್ಕಿಂತ ಮುಂಚೆ ಒಂದು ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ಇಲ್ಲಿ ಬರ್ದಿದೆ ಇದು ದಾಸೋಹ, ರೆಗ್ಯುಲರ್ ಆಗಿ ನಡೀತಕ್ಕಂತಹ ದಾಸೋಹ. ಡೈಲಿ ಇರುತ್ತೆ, 24x7 ಇರುತ್ತೆ. ತಾವು ಎಷ್ಟೊತ್ತಿಗೆ ಬಂದ್ರು ಪ್ರಸಾದ ತಮಗೆ ಸಿಗುತ್ತೆ. ಪ್ರಸಾದ ಎಲ್ಲ ವ್ಯವಸ್ಥೆ. ಅಜ್ಜಾರು ಯಾರೇ ಬಂದ್ರು ಉಪವಾಸ ಹೋಗ್ಬಾರ್ದು, ಉಪವಾಸ ಮಲಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇದು ಅಜ್ಜಾರದು. ಸೊ ಎಲ್ಲರಿಗೂ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ 24x7 ದಾಸೋಹ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ತಮಗೆ ಟೈಮಿಂಗ್ ಇರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟಿಫನ್ ಸಮೇತ ಸಿಗುತ್ತೆ. 3 ಹೊತ್ತು ಪ್ರಸಾದ ಇರುತ್ತೆ ತಮ್ಗೆ. ಅದು ಒಂದು ಯುಟಿಲಿಟಿ. ತಮ್ಗೇನು ಜಾತ್ರಾ ಅದು ತೇರ್ ಮೂವ್ ಆಗುತ್ತಲ್ಲ, ಸೊ ಇಲ್ಲಿ ಫ್ಲಾಗ್ ಹಾಸ್ಟ್ ಆಗುತ್ತೆ. ಯಾರು ಗೆಸ್ಟ್ ಗಳು ಇರ್ತಾರೆ ಅವ್ರು ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಸೊ ಅವ್ರು ಫ್ಲಾಗ್ ಹಾಸ್ಟ್ ಮಾಡಿದಂತ ತೇರ್ ಮೂವ್ ಆಗುತ್ತೆ. ಅಲ್ಲಿ ನಿಮ್ಗೆ ಚಿಕ್ಕದ ಒಂದು ಕಟ್ಟೆ ಕಾಣುತ್ತೆ ಬಿಳಿಯದು. ಸೊ ಈ ತೇರಿಂದ ಇಲ್ಲಿಂದ ಅಲ್ಲಿ ಕಟ್ಟೆವರೆಗೂ ಹೋಗಿ ಅಲ್ಲಿ ಟಚ್ ಅಲ್ಲಿ ರೀಚ್ ಆಗಿ, ಸೊ ಅಲ್ಲಿಂದ ಒಂದು ಪೂಜೆ ಆಗಿ ರಿಟರ್ನ್ ವಾಪಸ್ ಬಂದು. ತೇರ್ ವಿಶೇಷತೆ ಏನು ಅಷ್ಟು ಜನ ಬರುದು, ಅಷ್ಟು ಜನ ಅಂದ್ರೆ ತೇರ್ ಎಕ್ಸಾಕ್ಟ್ಲಿ ಸರ್, ತೇರಿಗೆ ಅಂತ ಹೇಳುವುದಾದ್ರೆ ಆಕ್ಚುಲಿ ಅದು ಪ್ರಸಾದದ ಇದರಿಂದನೇ ಫೇಮಸ್ ಆಗಿರೋದು. ಅಂದ್ರೆ ನಮ್ ಜಾತ್ರೆ ಅಂದ್ರೆ ರೊಟ್ಟಿ ಹೇಳಿದ್ನ ರೊಟ್ಟಿ ಹಬ್ಬದ ರೀತಿಯಲ್ಲಿ ಪ್ರಸಾದ ಅದು ಜನ ಸೇರ್ತಕ್ಕಂಥದ್ ರೀತಿಯೇನೆ ಹಂಗಿರುತ್ತೆ. ಹೌದು. ಸರೌಂಡಿಂಗ್ ಸುತ್ತಮುತ್ತ ಹಳ್ಳಿಗೆಲ್ಲ ಗವಿಸಿದ್ದೇಶ್ವರ ಅವರೇ ತರ್ತಾರೆ. ಅವರಿಂದನೇ ಪ್ರಸಾದ ಸರ್ವ್ ಆಗುತ್ತೆ. ಎಲ್ಲ 11ನೇ ಅಜ್ಜರದು ಸ್ವಲ್ಪ ಪವಾಡಗಳು ಅಪಾರ ಆಗಿರೋದ್ರಿಂದ ಭಕ್ತರು ಬಹಳ ಜನ ಇದ್ದಾರೆ. ಸೊ ಆದಷ್ಟು ಸರೌಂಡಿಂಗ್ ಸುತ್ತಮುತ್ತ ಹಳ್ಳಿಗಳಿಂದನೇ. ಸರಿ ಸರ್, ಓಕೆ ಸರ್, ನಾರ್ಮಲ್ ಆಗಿದೆ, ಸ್ವಲ್ಪ ಹೈಟ್ ಅನ್ಸುತ್ತೆ ನಮ್ಗೆ ಅಲ್ಲಿಂದ ಹೋದ್ರೆ. ಹೌದು, ಲಕ್ಷಾಂತರ ತಮ್ಗೆ ಇಲ್ಲಿ ಏನು ಕಾಣದ, ಇಲ್ಲಿ ಏನು ಗ್ರೌಂಡ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬರೀ ತಲೆಗಳೇ ಕಾಣುತ್ತೆ ತಮ್ಗೆ.
ಸೊ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಅದು ಬಂದು ಆಯುರ್ವೇದಿಕಲ್ ಮೆಡಿಕಲ್ ಕಾಲೇಜ್ ಆಗಿರುತ್ತೆ. BAMS ಇದೆ. ಸೊ ಆಯುರ್ವೇದಿಕಲ್ ಮೆಡಿಕಲ್ ಕಾಲೇಜು SG ಕಾಲೇಜ್ ಆಗಿರುತ್ತದೆ ಆ ಕಡೆ ಕಾಣ್ತಕ್ಕಂಥದ್ದು. ಅದು B.Ed ಕಾಲೇಜು. ಸೊ ಅದು ನಿಮ್ಗೆ ಹೇಳಿ ನಾವು ಕಡೆ 5,000 ಮಕ್ಕಳೆಲ್ಲ ಓದ್ತಿರ್ತಕ್ಕಂಥದ್ದು ಉಚಿತ ಸ್ಕೂಲ್. ಸೊ ಇದು ಒಂದು SG ಕಾಲೇಜ್. ಸೊ ಇದೊಂದು ಕ್ಯಾಂಪಸ್ ಆಗಿರುತ್ತೆ ಏನ್ ಕಾಲೇಜ್ ಇದು? ಇದು SG ಕಾಲೇಜ್, PU ಮತ್ತೆ ಸೈನ್ಸ್ ಆರ್ಟ್ಸ್ ಕಾಲೇಜು. ಸೊ ಒಂದು ವ್ಯೂ ಕಾಣುತ್ತೆ ನಮಗೆ ಕಂಪ್ಲೀಟ್ ಆಗಿ ಮಟ್ಟದ ಅಂತ ಇಲ್ಲಿ ಟಾಪ್ ವ್ಯೂ ಕಾಣುತ್ತೆ. ಇದು ಕೆಳಗಡೆ ಅಂದ್ರೆ ಇದೆಲ್ಲ ಜಸ್ಟ್ ಹಂಗೆ ಫಸ್ಟ್ ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಆಗ್ತಿರುವಂಥದ್ದು. ನಮ್ಗೆ ಒಂದು ಚಿಕ್ಕದಾಗಿ ತೇರ್ ಕಾಣುತ್ತೆ, ಅದನ್ನ ಹರಕೆ ತೇರ್ ಅಂತ ಕರೀತಾರೆ. ಅಂದ್ರೆ ಅಮಾವಾಸ್ಯೆ ದಿನ ಭಕ್ತಾದಿಗಳಿನ ಗದ್ದುಗೆ ಅನ್ಕೊಂಡಿರ್ತಾರೆ, ಅದು ನೆರವೇರ್ತದಲ್ಲ ಅದನ್ನ ತೇರ್ನ ಹೇಳಿಸ್ತಾರೆ. ಸೊ ಅದು ಅಮಾವಾಸ್ಯೆ ದಿನ ಕಾಮನ್ ಆಗಿ ತೇರ್ ಎಳೀತಾರೆ ಅದನ್ನ. ಒಟ್ಟು ಎಷ್ಟು ದಿವಸ ನಡೆಯೋದು ಜಾತ್ರಾ ಮಹೋತ್ಸವ? ಜಾತ್ರಾ ಮಹೋತ್ಸವ ಕಂಪ್ಲೀಟ್ ಆಗಿ ಹೇಳಿದಾಗ 15ರಿಂದ 20 ದಿನ ನಡೆಯುತ್ತೆ ಸರ್. ಫಂಕ್ಷನ್ಸ್ ಗಳು ಬಂದು 1 ರಿಂದ 7 ಕಂಟಿನ್ಯೂ ಫಂಕ್ಷನ್ಸ್ ಗಳಿರುತ್ತೆ. Vamos